ರಾಜಕೀಯ ಅಂದ್ರೇ ಹಾಗೆ ರಾಜಕೀಯದಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು. ಇದಕ್ಕೆ ಉದಾಹರಣೆ ಅಂದರೆ ನಿನ್ನೆ ನಡೆದಂಥ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ. ಕಾಂಗ್ರೆಸ್ ಪಕ್ಷದ ಸಭೆ ಅಂದರೆ ಸಹಜವಾಗಿ ಕಾಂಗ್ರೆಸ್ ನಾಯಕರು ಇರ್ತಾರೆ, ಕಾಂಗ್ರೆಸ್ನ ಶಾಸಕರು ಇರ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಮುಗಿದ ಬಳಿಕ ಎಲ್ಲ ಶಾಸಕರಿಗೂ ಕೂಡ ಒಂದು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಲಾಗಿತ್ತು. ಅದರಲ್ಲೂ DCM DK ಶಿವಕುಮಾರ್ ಅವರು ಒಂದು ವಿಶೇಷವಾದ ಔತಣಕೂಟವನ್ನು ಎಲ್ಲ ಶಾಸಕರಿಗೆ, ಪರಿಷತ್ ಸದಸ್ಯರಿಗೆ, ನೆತರಿಗೆ, ಎಲ್ಲ ನಾಯಕರಿಗೆ ಏರ್ಪಾಡು ಮಾಡಿದ್ರು. ಆದರೆ ಈ ಒಂದು ಔತಣಕೂಟಕ್ಕೆ ನೇರವಾಗಿ BJP ಶಾಸಕರು ಎಂಟ್ರಿ ಕೊಟ್ಬಿಟ್ರು. ಅಲ್ಲಿದ್ದವ್ರಿಗೂ ಕೂಡ ಅಚ್ಚರಿ, ಅವ್ರಿಗೆ ಮೊದಲೇ ಗುಮಾನಿ ಇತ್ತು ಇವ್ರು ಬರ್ತಾರೆ ಅಂತ. ಆದರೆ ಈ ಶಾಸಕರು ಬರ್ತಾ ಇದ್ದಂತಾನೆ ಅರರೆ BJP ಶಾಸಕರೆಲ್ಲ ಇಲ್ಲಿ ಕಾಂಗ್ರೆಸ್ನ ಔತಣಕೂಟಕ್ಕೆ ಬಂದಿದ್ದಾರಲ್ಲ ಅಂತ ನೇರವಾಗಿ ನಾಯಕರೇ ಮಾತಾಡ್ಕೋತಾ ಇದ್ರು. ಇದೇ ಒಂದು ವಿಚಾರ ಈಗ ರಾಜಕೀಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ಕೂಡ ನಿನ್ನೆ ಔತಣಕೂಟದ ಬಗ್ಗೆ ಮಾತನಾಡ್ತಾ ಇದ್ರೆ, ಇನ್ನು ಪಾರ್ಟಿಗೆ ಹೋದಂಥ BJP ಶಾಸಕರು ಕೂಡ ಅವ್ರು ಕರೆದ್ರು, ನಾವು ಹೋಗಿದ್ವಿ ಅಷ್ಟೇ ಅಂತ ಈಗ ಸಮಾಧಾನದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನ ಮಾಡಿದ್ರು. ನಾನು ಅಟೆಂಡ್ ಆಗಿದ್ದು ನಿಜ. ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ ಅವರು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಹಿನ್ನೆಲೆ ನಿನ್ನೆ ರಾತ್ರಿ ಬೆಳಗಾವಿ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಈ ವೇಳೆ ಅಚ್ಚರಿ ಎಂಬಂತೆ ಬಿಜೆಪಿಯ ಶಾಸಕರು ಸಹ ಕಾಣಿಸಿಕೊಂಡಿದ್ರು. ಈ ಬೆಳವಣಿಗೆ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆ ಬಳಿಕ DCM DK ಶಿವಕುಮಾರ್ ಶಾಸಕರಿಗೆ ಭೋಜನಕೂಟ ಏರ್ಪಾಟು ಮಾಡಿದ್ರು. ಭೋಜನಕೂಟಕ್ಕೆ ಅಧಿಕೃತವಾಗಿ ಬಿಜೆಪಿಯ MLC H ವಿಶ್ವನಾಥ್, ಶಾಸಕರಾದ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಭಾಗಿಯಾಗಿದ್ದು ಕುತೂಹಲ ಮೂಡಿಸಿದೆ. ಇನ್ನು ಈ ಬಗ್ಗೆ ಸುವರ್ಣಸೌಧದಲ್ಲಿ ಸ್ಪಷ್ಟನೆ ಕೊಟ್ಟ DCM DK ಶಿವಕುಮಾರ್, ನಾನೇ ಅವರನ್ನೆಲ್ಲ ಊಟಕ್ಕೆ ಕರೆದಿದ್ದೆ, ಊಟಕ್ಕೆ ಬಂದಿದ್ರು, ಶಾಸಕಾಂಗ ಪಕ್ಷದ ಸಭೆಗೆ ಬಂದಿಲ್ಲ ಅಂತ ಹೇಳಿದ್ರು. ಸೋಮಶೇಖರ್ ಆಗ್ಲಿ ಹೆಬ್ಬಾರ್ ಆಗ್ಲಿ ಯಾವ ಮೀಟಿಂಗು ಅವ್ರು ಬಂದಿರಲಿಲ್ಲ. ನಾನು ಸಪ್ರೇಟ್ ಆಗಿ ಊಟ ಕರೆದಿದ್ದೆ. ಒಂದು ಬೇರೆ ಪಾರ್ಟಿಯವ್ರಿಗೂ ಕೆಲವರು ಕರೆದಿದ್ದೆ. ಅವರು ವಿಶ್ವನಾಥ್ ಒಂದು 10 ಜನ, ಒಂದು 10 ಜನ ಬಂದಿದ್ರು. ಹೌದ್ರಿ, ಒಂದು 10 ಜನ ಬಂದಿದ್ರು. ಅವ್ರು ಯಾಕೆ ಶಾಸಕಾಂಗ ಸಭೆ? ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು. ST ಸೋಮಶೇಖರ್ DCM DK ಆಹ್ವಾನದ ಮೇರೆಗೆ ಔತಣಕೂಟದಲ್ಲಿ ಭಾಗಿಯಾಗಿದ್ದೇನೆ, CLP ಮೀಟಿಂಗ್ನಲ್ಲಿ ಭಾಗಿಯಾಗಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ಪರಿಷತ್ ಸದಸ್ಯ H ವಿಶ್ವನಾಥ್, ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ನಾನು ಹೋಗಿದ್ದು ನಿಜ ಅಂತ ಹೇಳಿದ್ದಾರೆ. ವಿಜೇಂದ್ರ ನಮ್ಮ ಮ್ಯಾರಿಟ್ ಹೋಟ್ಲಲ್ಲಿ ಎಲ್ಲ ನಮ್ಮ ಶಾಸಕರಿಗೆ, ವಿಧಾನ ಪರಿಷತ್ ಎಲ್ಲರಿಗೂ ಕೂಡ ಊಟಕ್ಕೆ ಹೋಗಿದ್ರು. ಆ ಊಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಯಡಿಯೂರಪ್ಪನವ್ರು ಬಂದಿದ್ರು, ಅವ್ರಿಗೂ ಭೇಟಿ ಮಾಡಿ ಅಲ್ಲಿ 10 ಗಂಟೆ ಅಲ್ಲಿ ಊಟ ಮಾಡಿದೆ. ಎಲ್ಲಿ ಮ್ಯಾರಿಯಟ್ ಹೋಟ್ಲಲ್ಲಿ ವಿಜೇಂದ್ರ ಜೊತೆಯಲ್ಲಿ ನಾವು ಪ್ರಭಾಕರ್ ಕೋರೆ ಅವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮ್ಯಾರಿಯಟ್ ಹೋಟ್ಲಲ್ಲಿ ಊಟ ಮಾಡಿದೆ. 10:30 ಮೇಲೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನ ಮಾಡಿದ್ರು. ಶಾಸಕಾಂಗ ಸಭೆಗಲ್ಲ, ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ, ಅವೆಲ್ಲ ಸುಳ್ಳು. ನಿನ್ನೆ ನಡೆದಂತ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ ನಾನು ಅಟೆಂಡ್ ಆಗಿದ್ದು ನಿಜ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ನನಗೆ ಇನ್ವಿಟೇಷನ್ ಕೊಟ್ಟರು. ಅಂದರೆ ನನಗೆ ಇನ್ವಿಟೇಷನ್ ಕೊಟ್ಟಿದ್ದವರು ಊಟಕ್ಕೆ ಬನ್ನಿ ಅಂತ, ಮೀಟಿಂಗ್ ಬನ್ನಿ ಅಂತ ಹೇಳಿಲ್ಲ. ನನಗೆ ಗೊತ್ತಾಗಲಿಲ್ಲ ಮೀಟಿಂಗ್ ಎಲ್ಲಿ ನಡೀತಾ ಇದೆ, ಈಟಿಂಗ್ ಎಲ್ಲಿ ನಡೀತಾ ಇದೆ. ನಾನು ಸೀದಾ ಮೀಟಿಂಗ್ ಹಾಲ್ ಒಳಗೆ ಹೊಟ್ಟೋದೆ. ಆಗ ಪಾಪ ಚೀಫ್ ಮಿನಿಸ್ಟ್ರು ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಮೇಲೆ ಕೂತು ಬನ್ನಿ 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 ಅಂದರೆ ಅಲ್ಲಿ ಕೂತು ಒಂದು ½ an hour ಅಲ್ಲಿ ಕೂತು ಆಮೇಲೆ ನಾವು ನೆಕ್ಸ್ಟ್ ಊಟಕ್ಕೆ. ಇದು ಒಂದ್ ಕಡೆ ಆದ್ರೆ, ಇತ್ತ ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಬೆಂಗಳೂರಿನ ಬಿಜೆಪಿ ಶಾಸಕರು ಕೋಪ ಮಾಡಿಕೊಂಡಿದ್ದಾರೆ. ಶಾಸಕರ ಮುನಿಸು ತಣಿಸುವ ಜವಾಬ್ದಾರಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಮಾಜಿ CM BS ಯಡಿಯೂರಪ್ಪ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರತ್ಯೇಕ ಸಭೆ ನಡೆಸದಂತೆ ವಿಜಯೇಂದ್ರ ಸದನದಲ್ಲೇ SR ವಿಶ್ವನಾಥ್ ಮತ್ತು ಮುನಿರತ್ನ ಅವರನ್ನ ಮನವೊಲಿಸಿದ್ದಾರೆ. ಬಿಜೆಪಿ ಶಾಸಕರು ವಿಜಯೇಂದ್ರ ಮಾತಿಗೆ ಒಪ್ಪಿ ಉದ್ದೇಶಿತ ಸಭೆ ಕೈಬಿಟ್ಟಿದ್ದಾರೆ. ಮತ್ತೊಂದೆಡೆ SR ವಿಶ್ವನಾಥ್ ಜೊತೆ ಕಳೆದ ವಾರವೇ ಮಾತುಕತೆ ನಡೆಸಿ ಬಹಿರಂಗ ಸಿಟ್ಟು ತೋರಿಸದಂತೆ ಯಡಿಯೂರಪ್ಪ ಸೂಚಿಸಿದ್ರು. ಈ ಮಧ್ಯೆ ವಿಜಯೇಂದ್ರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟ್ವೀಟ್ ಮೂಲಕ ಜನ್ಮದಿನದ ಶುಭ ಕೋರಿದ್ದಾರೆ. ಆದರೂ ಬೆಳಗಾವಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ಪ್ರತಿಭಟನೆಯಿಂದ ದೂರವೇ ಉಳಿದು ಶಾಸಕರು ಅಸಮಾಧಾನ ತೋರ್ಪಡಿಸಿದ್ರು. ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, SR ವಿಶ್ವನಾಥ್, ಮುನಿರತ್ನ, ST ಸೋಮಶೇಖರ್, ಸುರೇಶ್ ಗೌಡ ಮತ್ತು ಶಿವರಾಮ್ ಹೆಬ್ಬಾರ್ ಪ್ರತಿಭಟನೆಗೆ ಹೋಗಿರಲಿಲ್ಲ. ಪ್ರತಿಭಟನೆ ಮುಗಿಯುವವರೆಗೂ 6 ಶಾಸಕರು ಕಲಾಪದಲ್ಲೇ ಭಾಗಿಯಾಗಿದ್ರು. ಅತ್ತ ನಿನ್ನೆಯ ಪ್ರತಿಭಟನೆ ಮತ್ತು ಕಲಾಪ ಎರಡರಿಂದಲೂ ಶಾಸಕ ರಮೇಶ್ ಜಾರಕಿಹೊಳಿ ದೂರ ಉಳಿದಿದ್ರು.
ರಾಜ್ಯ ರಾಜಕೀಯದಲ್ಲಿ ಇದನ್ನೆಲ್ಲ ಗಮನಿಸಿದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ತಯಾರಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದು ಆಪರೇಷನ್ನೋ ಅಥವಾ ಕೋಆಪರೇಷನ್ನೋ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಅನಿಲ್, ಪೊಲಿಟಿಕಲ್ ಬ್ಯೂರೋ, TV9.